ಹಾಯ್ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಫನ್ನಿ, ಕ್ಯೂಟ್, ರೊಮ್ಯಾಂಟಿಕ್ ಆಗಿರೋ ಒಂದು ಡ್ರಾಮಾನ ನೋಡೋಣ. ಅದೇ ಮೈ ಅನ್ನೋಯಿಂಗ್ ರೂಮ್ಮೇಟ್. ಇವತ್ತಿನ ವಿಡಿಯೋದಲ್ಲಿ ಎಪಿಸೋಡ್ 1 ಎಕ್ಸ್ಪ್ಲೈನ್ ಮಾಡ್ತೀನಿ. ಲೆಟ್ಸ್ ಸ್ಟಾರ್ಟ್ ದಿ ವಿಡಿಯೋ. ಡ್ರಾಮಾ ಸ್ಟಾರ್ಟಿಂಗ್ ಸೀನಲ್ಲಿ ಒಂದು ಹುಡುಗಿನ ತೋರಿಸ್ತಾರೆ. ಇವಳೇ ನಮ್ಮ ಡ್ರಾಮಾದ ಹೀರೋಯಿನ್. ಇವಳ ಹೆಸರು ಸುಚಾವ್ ಅಂತ. ನಮ್ಮ ಹೀರೋಯಿನ್ಗೆ ಅಪ್ಪ ಅಮ್ಮ ಯಾರೂ ಇರಲ್ಲ, ಒಬ್ಬರು ಮಾಮ ಇರ್ತಾರೆ ಅಷ್ಟೇ. ಹೀರೋಯಿನ್ನು ಮಾಮ ಎದ್ದೋಳಿ ಶಾಪ್ ಓಪನ್ ಮಾಡಿ ಅಂತ ಹೇಳ್ತಿರ್ತಾಳೆ. ಅದಕ್ಕೆ ಅವ್ರ ಮಾಮ ಮಲ್ಕೊಂಡೇನೆ ನನಗಿಷ್ಟ ಬಂದಾಗ ಓಪನ್ ಮಾಡ್ತೀನಿ, ಓಪನ್ ಮಾಡಿಲ್ಲ ಅಂದರೆ ಏನಾಗುತ್ತೆ ಅಂತಾರ. ಅದಕ್ಕೆ ಹೀರೋಯಿನ್ ಬಂದು, ಯೋ ಮಾಮ, ನಿಮ್ಮ ಅಮ್ಮ ನನ್ನ ಹತ್ರ ಬಿಟ್ಟೋಗಿದ್ದು ಇದೇ ಥರ ವೇಸ್ಟ್ ಆಗಿರೋಕ್ಕ ಅಂತಾಳೆ. ಅದಕ್ಕೆ ಮಾಮನು, ಅಯ್ಯೋ ನಮ್ಮ ಅಕ್ಕ ಅಂದರೆ ನಿಮ್ಮ ಅಮ್ಮನೂ ನನ್ನ ಹತ್ರ ಬಿಟ್ಟೋಗಿದ್ದು ಒಬ್ರಿಗೊಬ್ರು ಆಗಬೇಕು ಅಂತ ತಾನೆ, ವೈಲೆನ್ಸ್ ಎಲ್ಲ ಬೇಡ, ಫಸ್ಟು ನಿನ್ನ ಕೈಯಲ್ಲಿರೋ ಕತ್ತಿನ ಕೆಳಗಡೆ ಇಳಿಸು ಅಂತಾರೆ. ಆಮೇಲೆ ಅವ್ರ ಶಾಪಲ್ಲಿರೋ ಐಟಮ್ಸ್ನೆಲ್ಲ ಡೆಲಿವರಿ ಮಾಡೋದಿರುತ್ತೆ. ಸೊ ನಮ್ಮ ಹೀರೋಯಿನು ಮತ್ತು ಅವ್ರ ಮಾಮ ಸ್ಟೋನ್ ಪೇಪರ್ ಸೀಸರ್ ಅಂತಾರೆ. ಅದರಲ್ಲಿ ಹೀರೋಯಿನ್ನು ಔಟ್ ಆಗ್ತಾಳೆ. ಸೊ ಇವಾಗ ಅವಳೇ ಡೆಲಿವರಿ ಮಾಡೋಕ್ಕೆ ಹೋಗ್ತಾಳೆ. ಈ ಕಡೆ ಕಾರಲ್ಲಿ ನಮ್ಮ ಹೀರೋನು ಅದೇ ವಿಲೇಜ್ ಕಡೆ ಹೋಗ್ತಿರ್ತಾನೆ. ಅವರಪ್ಪ ಕಾಲ್ ಮಾಡಿ ಹೇಳ್ತಿರ್ತಾರೆ, ನೀನೇನು ಮಾಡ್ತಿದ್ಯಾ? ಪರ್ಫಾರ್ಮರ್ ಆಗಬೇಕು ಅಂದ್ಕೊಂಡೆ, ಅದಕ್ಕೋಸ್ಕರ ಟ್ರೈನಿಂಗ್ ತಗೊಂಡೆ, ಇವಾಗೆಲ್ಲ ನಿನ್ನ ಹತ್ರ ಬರ್ತಿರುವಾಗ ಏನು ಬೇಡ ಅಂತ ಹೋಗ್ತಿದ್ಯಲ್ಲ ಅಂತ ಕೇಳ್ತಾರೆ. ಅದಕ್ಕೆ ಹೀರೋನು, ನನಗೆ ಆ್ಯಕ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ, ನಾನು ಬರಲ್ಲ ಅಂತಾನೆ. ಹೀರೋ ಅವರಪ್ಪನೂ, ಸರಿ ನಿನಗೆ ನಾನು ಫೋರ್ಸ್ ಮಾಡಲ್ಲ, ನೀನು ಆ್ಯಕ್ಟಿಂಗ್ ಮಾಡಬೇಕು ಅಂತೆಲ್ಲ ನಾನು ಅಂದ್ಕೊಂಡಿಲ್ಲ, ಒಂದು ಕೆಲಸ ಮಾಡು, ಸ್ವಲ್ಪ ದಿನದ ಮಟ್ಟಿಗೆ ನೀನು ಊರಲ್ಲೇ ಇರು ಅಂತಾರೆ. ಅದೇ ಟೈಮ್ಗೆ ಕಾರ್ ಮುಂದೆ ಹಸು ಬಂದು ನಿಂತ್ಕೊಳ್ಳುತ್ತೆ. ಹೀರೋನು ಕಾರಿಂದ ಕೆಳಗಡೆ ಇಳಿತಾನೆ. ಆ ನೇಚರ್ ನೋಡಿ ಒಂದು ಸೆಕೆಂಡ್ ಕಳೆದೋಗ್ತಾನೆ ಅಂದ್ಕೊಳ್ಳಿ. ಆ ಗ್ರೀನರಿ, ಮೌಂಟೇನ್ಸ್, ಫ್ರೆಶ್ ಏರ್ ಆ್ಯಂಡ್ ಪೀಸ್ ಆಗಿರುತ್ತೆ. ಈ ಕಡೆ ಹೀರೋ ಇನ್ನೂ ಡೆಲಿವರಿ ಮಾಡೋಕ್ಕೆ ಅಂತ ಗದ್ದೆ ಹತ್ರನೇ ಬಂದಿರ್ತಾಳೆ. ಅಲ್ಲಿ ಒಬ್ಬರು ತಾತಂಗೆ ಐಟಮ್ಸ್ನೆಲ್ಲ ಕೊಡ್ತಾಳೆ. ಆ ತಾತ ಇದ್ದವರು, ಸೂಚಾವ್, ಅಲ್ಲಿ ನೋಡು, ಯಾವುದೋ ಹುಡುಗ ಗದ್ದೆ ಒಳಗಡೆ ನಡ್ಕೊಂಡು ಹೋಗ್ತವನೆ, ನೀನು ಹೋಗಿ ಅಲ್ಲೆಲ್ಲ ನಡಿಬೇಡ ಅಂತ ಹೇಳು ಅಂತ ಕಳಿಸ್ತಾರೆ. ನಮ್ಮ ಹೀರೋಯಿನ್ನು ಅವನ್ನ ನೋಡ್ಕೊಂಡೇ ನಿಂತಿರ್ತಾಳೆ. ಹೇಳಬೇಕು ಅಂದರೆ ಹೀರೋಯಿನ್ನು ಅವನ್ನ ನೋಡಿ ಒಂದು ಸೆಕೆಂಡ್ ಕಳೆದೋಗ್ತಾಳೆ. ಆಮೇಲೆ ಪ್ರೆಸೆಂಟಿಗೆ ಬಂದು, ಓಯ್ ಗದ್ದೆ ಒಳಗಡೆ ನಡಿಬೇಡ, ಭತ್ತ ಎಲ್ಲ ಉದ್ರೋಗುತ್ತೆ ಅಂತಿರ್ತಾಳೆ. ಬಟ್ ನಮ್ಮ ಹೀರೋ ಕಿವಿಗೆ ಮೈಕ್ರೋಫೋನ್ ಹಾಕಿರ್ತಾನೆ. ಅವಳು ಎಷ್ಟು ಬಡ್ಕೊಂಡ್ರೂ ಕೇಳಿಸಲ್ಲ. ನಮ್ಮ ಹೀರೋಯಿನ್ ಇದ್ದವಳು, ಆವಾಗಿಂದ ಹೇಳ್ತಾನೆ ಇದ್ದೀನಿ, ಆದರೂ ಕಿವಿ ಕೇಳಿಸಲ್ವ ನಿನಗೆ ಅಂತ ಬೈಕೊಂಡೇ ಬರ್ತಾಳೆ. ಕಾಲು ಹಿಡ್ವಿ ಬಿದ್ದೋಗ್ತಾಳೆ. ಅದೇ ಟೈಮ್ಗೆ ಹೀರೋ ಕೈಯಲ್ಲಿದ್ದ ಟೇಪ್ ರಿಕಾರ್ಡರ್ನು ಕೆಳಗಡೆ ಬೀಳಿಸ್ಬಿಡ್ತಾಳೆ. ಫಸ್ಟ್ ಮೀಟಿಂಗಲ್ಲೇ ಜಗಳದಿಂದ ಸ್ಟಾರ್ಟ್ ಆಗುತ್ತೆ. ಹೀರೋ ಕೇಳ್ತಾನೆ, ನೀನು ಸೂಚಾವ್ ತಾನೆ ಅಂತ. ಅದಕ್ಕೆ ಹೀರೋಯಿನ್ನು, ಹೌದು, ಏನಕ್ಕೆ ಕೇಳ್ತಿದ್ಯಾ ಅಂತಾಳೆ. ಹೀರೋನು, ನಾನು ಲಿನ್ಸುಲು ಅಂತಾನೆ. ಹೀರೋಯಿನ್ ಇದ್ದವಳು, ನಿನ್ನ ಹತ್ರ ನನ್ನ ಹೆಸರು ಕೇಳಿದ್ನಾ ಅಂತಾಳ. ಹೀರೋನು ಏನೂ ಮಾತಾಡದೆ ಸುಮ್ಮನೆ ಹೋಗ್ತಾನೆ. ಈ ಕಡೆ ನೋಡಿದ್ರೆ ಸ್ಕೂಲಲ್ಲಿ ಟೈಮ್ ಆಗಿದೆ. ಸೊ ಗೇಟೆಲ್ಲ ಕ್ಲೋಸ್ ಮಾಡಿರ್ತಾರೆ. ಈ ಕಡೆ ಕಾಂಪೌಂಡ್ ಹತ್ರ ಯಾರೋ ಇಣುಕು ನೋಡ್ತಿರ್ತಾನೆ. ಕೆಳಗಡೆ ಇನ್ನೊಬ್ಬ ಹೋಮ್ವರ್ಕ್ ಮಾಡ್ತಿರ್ತಾನೆ. ಅದೇ ಟೈಮ್ಗೆ ಹೀರೋಯಿನ್ ಬರ್ತಾಳೆ. ಬಂದಿದೆ, ಲೇಟ್ ಆಯಿತು, ಏನೋ ಟೀಚರ್ ಹೋದ್ರಾ ಅಂತ ಕೇಳ್ತಾಳೆ. ಅವನು, ಇಲ್ಲ ಇಲ್ಲೇ ಅವರೇ ಅಂತಾನೆ. ಇವರೆಲ್ಲ ನಮ್ಮ ಹೀರೋಯಿನ್ ಫ್ರೆಂಡ್ಸ. ಮ್ಯಾಮ್ ಹೋದ್ರು, ಬೇಗ ಬನ್ನಿ ಅಂತ ಹೇಳಿ 3 ಜನನೂ ಕಾಂಪೌಂಡ್ ಜಂಪ್ ಮಾಡ್ತಾರೆ. ಇವನ ನೇಮು ಫಾಂಗ್ ಲಿಯಾಂಗ್. ನೋಡ್ದ, ಹೀರೋ ಥರ ಜಂಪ್ ಮಾಡಿದೆ ಅಂತಿರ್ತಾನ. ಅದೇ ಟೈಮ್ಗೆ ಲೀಡರ್ ಬಂದು, ನೇಮ್ ಟ್ಯಾಗ್ ಇಲ್ಲ, -2 ಪಾಯಿಂಟ್ಸ್ ಅಂತಾಳೆ. ಇವಳು ಅಷ್ಟೇ ಹೀರೋಯಿನ್ ಫ್ರೆಂಡೇ. ಫ್ಯಾಂಗ್ ಲಿಯಾಂಗ್ ಇದ್ದವನು, ಅಯ್ಯೋ ಇಲ್ಲ ಇಲ್ಲೇ ಐತೆ ಅಂತ ಹಾಕೋತಾನೆ. ಹೇಳಬೇಕು ಅಂದರೆ ಫ್ಯಾಂಗ್ ಲಿಯಾಂಗ್ಗೆ ಇವಳು ಕಂಡ್ರೆ ಇಷ್ಟ. ಅವಳ ನೇಮ್ ಬಂದು ಗುವಾನ್ ಜಿನ್ಜಿನ್. ಮತ್ತು ಇನ್ನೊಬ್ಬ ಫ್ರೆಂಡ್ ಇದ್ದಾನಲ್ಲ, ಅವನ ನೇಮು ವಾಂಗ್ ನಿಯಾನು. ಇವನ್ನ ಕ್ಯಾಟ್ವಿಶ್ ಅಂತಲೂ ಕರೀತಾರೆ. ಇವರೆಲ್ಲ ಫ್ಲೋಟ್ ಮಿಲಾನ್ ಊರಿನ ಫೇಮಸ್ ಗ್ರೂಪ್. ಎಲ್ಲರೂ ಕ್ಲಾಸಿಗೆ ಬರ್ತಾರೆ. ಹೀರೋಯಿನ್ನು ಕ್ಲಾಸ್ಗೆ ಬೇಬಿ ಪಿಗ್ ತಂದಿರ್ತಾಳೆ. ಇದನ್ನು ಏನಕ್ಕೆ ಸ್ಕೂಲಿಗೆ ತಂದಿದ್ದಾಳೆ ಅಂದರೆ, ಡೆಲಿವರಿ ಮಾಡೋಕ್ಕೆ ಅಂತ ಇವಳು ಮನೆ ಬಿಟ್ಟಾಗ ಪಿಗ್ಗು ಬಂದಿರುತ್ತೆ, ಹಾಗೆ ಸ್ಕೂಲಿಗೆ ಲೇಟ್ ಆಯಿತು ಅಂತ ತಂದಿರ್ತಾಳೆ. ಪಕ್ಕದ ಡೆಸ್ಕ್ ಖಾಲಿ ಇರುತ್ತೆ, ಅಲ್ಲೇ ಬ್ಯಾಗ್ ಒಳಗಡೆ ಪಿಗ್ ಮಲಗಿರುತ್ತೆ. ಸೊ ಬ್ಯಾಗ್ನ ಪಕ್ಕದ ಡೆಸ್ಕಲ್ಲೇ ಇಟ್ಟಿರ್ತಾಳೆ. ಟೀಚರು ಕ್ಲಾಸಿಗೆ ಬರ್ತಾರೆ. ಬಂದು, ಇವತ್ತು ಕ್ಲಾಸಿಗೆ ಹೊಸ ಸ್ಟೂಡೆಂಟ್ ಬಂದಿದ್ದಾನೆ ಅಂತಾರ. ಯಾರು ಆ ಸ್ಟೂಡೆಂಟ್ ಅಂದರೆ ನಮ್ಮ ಹೀರೋ. ಅವನ ಕ್ಲಾಸ್ ಒಳಗಡೆ ಬಂದ ತಕ್ಷಣ, ವಾವ್, ಹ್ಯಾಂಡ್ಸಮ್ ಆಗಿದ್ದಾನೆ ಅಲ್ವಾ ಅಂತ ಕ್ಲಾಸಲ್ಲಿರೋ ಗರ್ಲ್ಸ್ ಮಾತಾಡ್ಕೊತಿರ್ತಾರೆ. ನಮ್ಮ ಹೀರೋಯಿನ್ನು ನೋಡಿ ಅವಳ ಫ್ರೆಂಡ್ಸ್ಗೆ, ನಾನು ಬೆಳಗ್ಗೆ ಜಗಳ ಆಯಿತು ಅನ್ನಲ್ಲ, ಅದು ಇವನ ಜೊತೆನೇ ಅಂತಾಳೆ. ನಮ್ಮ ಹೀರೋಯಿನ್ ಪಕ್ಕದ ಡೆಸ್ಕ್ ಖಾಲಿ ಇತ್ತಲ್ಲ, ಅಲ್ಲೇ ಕೂತ್ಕೋ ಅಂತ ಮ್ಯಾಮ್ ಹೇಳ್ತಾರಾ. ಅದಕ್ಕೆ ಹೀರೋಯಿನ್ ಇದ್ದವಳು, ಅದೆಲ್ಲ ಆಗಲ್ಲ ಅಂತಾಳೆ. ಮ್ಯಾಮು, ಸುಚಾವ್, ಈ ಸ್ಕೂಲೇ ನಿಮ್ಮ ತಾತಂದು ಅಂದ್ಕೊಂಡಿದ್ಯಾ, ಸುಮ್ಮನೆ ಕೂತ್ಕೋ ಅಂತ ಬೈತಾರೆ. ಹೀರೋನು ಹೋಗಿ ಕೂತ್ಕೋತಾನೆ. ಹೀರೋಯಿನ್ನು ಹೀರೋ ನೋಡಿಕೊಂಡು,
ನಿನಗೆಷ್ಟೋ ಧೈರ್ಯ ನನ್ನ ಪಕ್ಕ ಕೂತ್ಕೊಳ್ಳೋಕ್ಕೆ, ಅದು ಡೆಸ್ಕ್ಮೇಟ್ ಆಗಿ. ಹಾಂ, ನಿನ್ನ ಹೆಸರೇನಂದೆ? ಲಲ್ಲು ಅಂತಾಳೆ. ಹೀರೋ ಏನು ತಲೆ ಕೆಡಿಸ್ಕೊಳ್ಳಲ್ಲ. ಡೆಸ್ಕ್ ಕೆಳಗಡೆ ಅವ್ನು ಬ್ಯಾಗ್ ಇಡಬೇಕು ಅಂತ ನೋಡ್ತಾನ, ಅಲ್ಲೇ ಹೀರೋಯಿನ್ ಬ್ಯಾಗ್ ಇರುತ್ತೆ. ಹೀರೋಯಿನ್ ಇದ್ದವಳು ನನ್ನ ಬ್ಯಾಗ್ ಅದು ಅಂತಾಳೆ. ಹೀರೋ ನನ್ನ ಸೀಟು ಅಂತಾನೆ. ಇಬ್ಬರು ಹಾಗೆ ಕಿತ್ತಾಡ್ತಿರ್ತಾರ. ಅದೇ ಗ್ಯಾಪಲ್ಲಿ ಬೈ ಮಿಸ್ ಆಗಿ ಬ್ಯಾಗ್ ಕೆಳಗಡೆ ಬಿದ್ದೋಗುತ್ತೆ. ಬ್ಯಾಗ್ ಒಳಗಡೆ ಇದ್ದಿದ್ದು ಪಿಗ್ಗು ಕ್ಲಾಸ್ ರೂಮ್ ಫುಲ್ಲು ಓಡಾಡ್ತಿರುತ್ತೆ. ಅದನ್ನು ಹಿಡಿಯೋಕ್ಕೆ ಅಂತ ಹೀರೋಯಿನ್ ಹಿಂದೆನೇ ಹೋಗ್ತಿರ್ತಾಳೆ. ಫೈನಲಿ ಪಿಗ್ ಸಿಗುತ್ತೆ. ಮ್ಯಾಮು ಅವಳ ಸ್ನ್ಯಾಕ್ಸ್ ಐಟಮ್ಸ್ನೆಲ್ಲ ಸ್ಟಾಫ್ ರೂಮಿಗೆ ತಗೊಂಡೋಗಿರ್ತಾರೆ. ಏನಕ್ಕೆ ಇವಳು ಸ್ನ್ಯಾಕ್ಸ್ನೆಲ್ಲ ಸ್ಕೂಲಿಗೆ ತಂದಿದ್ದಾಳೆ ಅಂದರೆ, ಆ ಸ್ನ್ಯಾಕ್ಸ್ನ ಸೇಲ್ ಮಾಡಿ ಅಮೌಂಟ್ ಮಾಡಿಕೊಂಡು ಹಂಗೆ ಸ್ವಲ್ಪ ಇವಳು ಸೈಡಲ್ಲಿ ಬಿಸ್ನೆಸ್ ಮಾಡ್ತಾ ಇರ್ತಾಳೆ. ತಿಂಡಿಗಳನ್ನೆಲ್ಲ ಇಸ್ಕೊಂಡು ಬರೋಕ್ಕೆ ಅಂತ ಬಂದು ಓವರ್ ಆ್ಯಕ್ಟಿಂಗ್ ಡ್ರಾಮಾನೇ ಮಾಡ್ತಿರ್ತಾಳೆ. ಬಟ್ ಮ್ಯಾಮ್ ಮುಂದೆ ಅಲ್ಲ, ಹೀರೋ ಮುಂದೆ. ಪಾಪ ಇವಳು ಪಾಡಿಗೆ ಇವಳು ಮ್ಯಾಮ್ ಇದ್ದಾರೆ ಅಂತ ಹೇಳ್ತಿರ್ತಾಳೆ. ಹೀರೋ ಇದ್ದವನು ನನ್ನ ಮುಂದೆ ಹತ್ರ ಏನು ಪ್ರಯೋಜನ ಇಲ್ಲ ಅಂತನ. ಆವಾಗಲೇ ಇವಳು ನೋಡೋದು ಅದು ಹೀರೋ ಅಂತ. ಏನು ನೀನು ಅಂತ ಬುಕ್ಕಲ್ಲಿ ಹೊಡಿಯೋಕೆ ಹೋಯ್ತಾಳ. ಅದೇ ಟೈಮ್ಗೆ ಮ್ಯಾಮ್ ಬರ್ತಾರೆ. ಹೀರೋ ಮ್ಯಾಮ್ ಹತ್ರ ಇವತ್ತು ನಾನು ಬೇಗ ಮನೆಗೆ ಹೋಗಬೇಕು, ಲೀವ್ ಬೇಕು ಅಂತ ಕೇಳಿ ಹೋಗ್ತಾನೆ. ಇವಳು ಅದೇ ಡ್ರಾಮಾನ ಮತ್ತೆ ಮ್ಯಾಮ್ ಹತ್ರ ಮಾಡ್ತಾಳೆ. ನನಗೆ ಅಪ್ಪ ಅಮ್ಮ ಯಾರೂ ಇಲ್ಲ, ನನಗೆ ಅಂತ ಮಾಮ ಇರೋದಷ್ಟೇ. 10 ವರ್ಷದಿಂದ ನಮ್ಮ ಮಾಮನೇ ನನಗೋಸ್ಕರ ದುಡಿತಿದ್ದಾರೆ. ಈ ಪಿಗ್ಗು ನಮ್ಮ ಫ್ಯಾಮಿಲಿಯಲ್ಲೊಂದು, ಪ್ಲೀಸ್ ಕೊಟ್ಬಿಡಿ ಮ್ಯಾಮ್ ಅಂತ ಕೇಳ್ತಿರ್ತಾಳೆ. ಮ್ಯಾಮು 3000 ವರ್ಡ್ಸ್ ಎಸ್ಸೆ ಬರ್ಕೊಂಡು ಬಾ, ನೀನು ಪಿಗ್ ಹಿಡಿಯೋಕೆ ಹೋಗಿ ಚಿಯೋನ್ಚ ಫೋನ್ ಒಡೆದೋಗಿದೆ, ಅದಕ್ಕೆ ಅಮೌಂಟ್ ಕೊಡು ಅಂತಾರೆ. ಸರಿ ಅಂದ್ಕೊಂಡು ಹೀರೋಯಿನು ಕ್ಲಾಸಿಗೆ ಬರ್ತಾಳ. ಬಂದಿದ್ದ ಡೆಸ್ಕ್ನೆಲ್ಲ ಎತ್ಕೊಂಡು ಬೇರೆ ಕಡೆ ಕೂತ್ಕೋತಾಳೆ. ನನ್ನ ಕೆಟ್ಟ ದಿನಗಳು ಶುರು ಆಯಿತು ಇವನಿಂದನೇ ಅಂದ್ಕೊಂಡು ಬರೀತಿರ್ತಾಳೆ. ವಾಂಗ್ ಹೀರೋಯಿನ್ ಇದ್ದವರು 3 ಜನನು ಪ್ಲ್ಯಾನ್ ಮಾಡ್ತಾರೆ, ಹೋಗಿ ಅವನ್ನ ಕತೆ ಮುಗಿಸ್ಬಿಡೋಣ ಅಂತ. ಹಾಗೆ ಹೋಗ್ತಾರ. ರೋಡಲ್ಲಿ ಹೀರೋಯಿನ್ ಒಬ್ಬನೇ ಹೋಗ್ತಾ ಇರ್ತಾನೆ. ಹಾಗೆ ಇವ್ರು 3 ಜನನು ದೊಡ್ಡ ರೌಡಿಗಳ ಥರ ಹೋಗಿ ಅವನ ಮುಂದೆ ನಿಂತ್ಕೊತಾರ. ಹೀರೋ ಇವ್ರನ್ನ ನೋಡಿ ನಗ್ತಿರ್ತಾನೆ. ಅದಕ್ಕೆ ಹೀರೋಯಿನ್ನು ಎಷ್ಟು ನಗ್ತೀಯೋ ನಗು, ಆಮೇಲೆ ತುಂಬ ಅಳಬೇಕಲ್ಲ ಅಂತಿರ್ತಾಳೆ. ಹಾಗೆ ಕ್ಯಾಟ್ಫಿಶ್ ವಿಡಿಯೋ ಮಾಡ್ಕೊ ಅಂತ ವಾಂಗ್ಗೆ ಹೇಳ್ತಾಳೆ. ಹೀರೋಯಿನ್ನು ಹೀರೋಗೆ ಹೊಡಿಬೇಕು ಅಂತ ಹತ್ರ ಹೋಗ್ತಾಳ. ಹೋಗಿದ್ದೆ ಹೀರೋ ಟೀ ಶರ್ಟ್ ಹಿಡ್ಕೊತಾಳೆ. ನೇಮ್ ಟ್ಯಾಗಲ್ಲಿರೋ ಪಿನ್ ಚುಚ್ಚಿಬಿಡುತ್ತೆ. ಪಾಪ ಬ್ಲಡ್ ಬರುತ್ತೆ ಲೈಟಾಗಿ. ಅದಕ್ಕೆ ಹೀರೋಯಿನ್ ಇದ್ದವಳು ಇನ್ಮೇಲೆ ನಿಮ್ಮ ಅಪ್ಪನ ಅಪ್ಪ ಅನ್ಬೇಡ, ನನ್ನನ್ನು ಅಪ್ಪ ಅನ್ಬೇಕು ಅಂತ ಹೊಡಿಯೋಕೆ ಹೋಗಿ ಅವ್ನ ಕಾಲರ್ ಹಿಡ್ಕೊಂಡು ಜಗಳ ಆಡ್ತಿರ್ತಾಳ. ಅದೇ ಟೈಮ್ಗೆ ಮ್ಯಾಮ್ ಬಂದುಬಿಡ್ತಾರೆ. ವಾಂಗ್ ಮತ್ತು ಫ್ಯಾಂಗ್ ಇದ್ದವರು ಕಾಲ್ ಬಂದಿಲ್ಲ ಅಂದರೂ ಫೋನಲ್ಲಿ ಮಾತಾಡ್ತಿರ್ತಾರೆ. ಮ್ಯಾಮು 3 ಜನನು ಸ್ಕೂಲಿಗೆ ಕರ್ಕೊಂಡು ಬಂದು ಪನಿಷ್ಮೆಂಟ್ ಕೊಡ್ತಾರ. ಹೀರೋ ಅವ್ರು ಆವಾಗ ಹೇಳಿದ ಡೈಲಾಗ್ನ ಇವಾಗ ಅವ್ರ ಮುಂದೆ ಇವನು ಹೇಳ್ತಾ ಇರ್ತಾನೆ, ಲೈಕ್ ನಿಮ್ಮನ್ನು ವಿಡಿಯೋ ಮಾಡಬೇಕು ಅಂತ. ಹಾಗೆ ರೇಗಿಸ್ಕೊಂಡು ಹೋಗ್ತಾನೆ. ಹೀರೋಯಿನ್ನು ಸ್ಕೂಲ್ ಮುಗಿಸ್ಕೊಂಡು ಮನೆಗೆ ಬರ್ತಾಳೆ. ಡೇ ಹೊತ್ತೆ ಯಾರೋ ನಮ್ಮ ಮನೆ ಒಳಗಡೆ ಬಂದಿದ್ದಾರಲ್ಲ ಅಂತ ಇಟ್ಕೆ ತೊಗೊಂಡು ಡೋರ್ ಓಪನ್ ಮಾಡ್ತಾಳೆ. ನೋಡಿದ್ರೆ ಹೀರೋ ಸ್ನಾನ ಮಾಡ್ತಿರ್ತಾನ. ಅದನ್ನು ನೋಡಿ ಕಿರ್ಚ್ಕೊಂಡು ಕೈಯಲ್ಲಿದ್ದಿದ್ದು ಇಟ್ಕೆನ ಕೆಳಗಡೆ ಬಿಟ್ಬಿಡ್ತಾಳೆ. ಅದು ಅವಳ ಕಾಲ ಮೇಲೆ ಬೀಳುತ್ತೆ. ಪಾಪ ಹೀರೋ ನೋಡಿ, ಓಯ್ ದೆವ್ವ, ನಮ್ಮನೇಲಿ ಏನು ಮಾಡ್ತಿದ್ಯಾ ಅಂತ ಕೇಳ್ತಾಳೆ. ಅದಕ್ಕೆ ಹೀರೋ ಏನು ಆನ್ಸರ್ ಮಾಡಲ್ಲ, ಸುಮ್ಮನೆ ಹೋಗ್ತಾನೆ. ನೈಟ್ ಊಟ ಮಾಡಬೇಕಾದ್ರೆ ಹೀರೋಯಿನ್ ಅವ್ರ ಮಾಮ ಹೀರೋನ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಿರ್ತಾರೆ. ಹೀರೋಯಿನ್ ಇದ್ದವಳು ನೋಡ್ತಾನೇ ಇರ್ತಾಳೆ. ಮಾವ ಇದ್ದವರು ನಮ್ಮ ಸೂಚಾವ್ಗೆ ಕಾರ್ನ್ ಅಂತ ಪ್ಲೇಟ್ಗೆ ಹಾಕ್ತಾರ. ಅದಕ್ಕೆ ಹೀರೋಯಿನ್ನು ನಾಟಕ ಆಡಬೇಡಿ, ಈ ಲಲ್ಲು ಏನು ಮಾಡ್ತಿದ್ದಾನೆ ನಮ್ಮ ಮನೇಲಿ ಅಂತ ಕೇಳ್ತಾಳೆ. ಅವ್ರ ಮಾಮ ಇವನ ಹೆಸರು ಲಿನ್ಸುಲು, ಲಲ್ಲು ಅಲ್ಲ ಅಂತಾರೆ. ಆ್ಯಂಡ್ ಇವನು ಸ್ವಲ್ಪ ದಿನ ನಮ್ಮ ಮನೇಲೇ ಇರ್ತಾನೆ ಅಂತಾರೆ. ಅದಕ್ಕೆ ಹೀರೋಯಿನ್ನು ಏನೋ ಜೋಕ್ ಮಾಡ್ತಿದ್ದೀರಾ, ನನ್ನ ಒಂದು ಮಾತು ಕೇಳಿಲ್ಲ, ಇವನು ನಮ್ಮ ಜೊತೆ ಇರಬಾರ್ದು ಅಂತಾಳೆ. ಅದಕ್ಕೆ ಮಾಮನು ಲಿನ್ಸುಲು ಅವರಪ್ಪ ಇವನಿಲ್ಲಿ ಇರೋದಕ್ಕೆ ಊಟಕ್ಕೆ ಅಂತೆಲ್ಲ ಮಂತ್ಲಿ 1600 ಕೊಡ್ತಾರೆ ಅಂತಾರ. ಅದಕ್ಕೆ ಹೀರೋಯಿನ್ನು ಕನ್ವಿನ್ಸ್ ಆಗ್ತಾಳೆ. ಬಟ್ ಸ್ಟೋರ್ ರೂಮ್ನ ಕ್ಲೀನ್ ಮಾಡಿ ಅವನಿಗೆ ಅದೇ ಜಾಗ ಸರಿ ಅಂತಾಳ. ಅದಕ್ಕೆ ಮಾಮನು ಸ್ಟೋರ್ ರೂಮಲ್ಲಿ ನೀನು ಮಲ್ಕೋ, ನಿನ್ನ ರೂಮ್ ಹೀರೋಗೆ ಕೊಡು ಅಂತಾರೆ. ಆ್ಯಕ್ಚುಲಿ ಅವ್ರ ಮಾಮ ರೂಮಲ್ಲೇ ಹೀರೋಯಿನ್ ಮಲ್ಗೋಕ್ಕೆ ಹೇಳ್ತಾರೆ. ಅವ್ರ ಮಾಮ ಸ್ಟೋರ್ ರೂಮಲ್ಲಿ ಮಲಗ್ತೀನಿ ಅಂತ. ಆದರೆ ಅವಳು ಅಲ್ಲಿ ಸ್ಮೆಲ್ ಬರುತ್ತೆ ಅಂತೆಲ್ಲ ಹೇಳ್ತಾಳೆ. ಅದಕ್ಕೆ ಅವ್ರ ಮಾಮ ನೀನೇ ಹೋಗಿ ಸ್ಟೋರ್ ರೂಮಲ್ಲಿ ಮಲ್ಕೋ ಅಂತಾರೆ. ಹೀರೋಯಿನ್ನು ನಾನು ಮನೆಗೆ ಬರೋಲ್ಲ, ಫಸ್ಟಿಂದ ನನ್ನ ರೂಮಲ್ಲಿ ನಾನು ಮಲಗ್ತಾ ಇದ್ದೆ, ಇವಾಗ ಇವನಿಗೆ ನಾನು ಕೊಡೋಲ್ಲ, ಅವ್ನ ಮನೆ ಒಳಗಡೆ ಇರೋವರೆಗೂ ನಾನು ಮನೆಗೆ ಬರೋಲ್ಲ ಅಂತ ಮನೆ ಕೆಳಗಡೆ ನಿಂತ್ಕೊಂಡು ಕಿರ್ಚಾಡ್ತಿರ್ತಾಳೆ. ಇವತ್ತಿಂದ ಮಳೆನೇ ಬರಲಿ ಸಿಡ್ಲೇ ಹೊಡಿಲಿ ನಾನು ಮನೆ ಒಳಗಡೆ ಕಾಲು ಇಡಲ್ಲ ಅಂತಿರ್ತಾಳ. ಅದೇ ಟೈಮ್ಗೆ ಸಿಡ್ಲು ಗುಡ್ಗು ಮಳೆ ಎಲ್ಲ ಬರುತ್ತಾ. ಇನ್ನೂ ಕೋಪ ಬರುತ್ತೆ ನೋಡಿ ನಮ್ಮ ಹೀರೋಯಿನ್ಗೆ. ಜೋರಾಗಿ ಲಿನ್ಸುಲು ನಮ್ಮ ಮನೆ ಬಿಟ್ಟು ಹೋಗೋ ಅಂತಾಳೆ. ಹೀರೋನು ಬಂದು ಅವಳಿಗೆ ಅಂತ ಛತ್ರಿ ಕೊಡ್ತಾನೆ. ಇವತ್ತಿನ ಫುಲ್ ಡೇ ಅಲ್ಲಿ ಇವಾಗಲೇ ನನ್ನ ನೇಮ್ನ ನೀನು ಪ್ರಾಪರಾಗಿ ಕರೆದಿದ್ದು ಅಂತಾನೆ. ಹಂಗೆ ಅಂಬ್ರೆಲಾನು ಹೀರೋಯಿನ್ ಕೈಗೆ ಬರುತ್ತೆ. ಹೀರೋಯಿನ್ ಮನೆಗೆ ಬರ್ತಾಳೆ.
ಬಂದು ಪಾಪ ಚಿಕ್ಕ ಹುಡುಗ ಅಂತ ಕೊಡ್ತಾ ಇದ್ದೀನಿ, ನೀನೇನೇನೋ ಅನ್ಕೋಬೇಡ ಗೊತ್ತಾಯ್ತಾ, ನೀನು ಯಾವ ಥಿಂಗ್ಸ್ನೂ ಮುಟ್ಬಾರ್ದು, ನಾನು ಲಾಕ್ ಮಾಡಿಟ್ಟಿರ್ತೀನಿ ಅಂತಾಳೆ. ಅದಕ್ಕೆ ಹೀರೋನು ಕೈ ಹಂಗೆ ಆ ಕಡೆ ತೋರಿಸ್ತಾನ. ಅಲ್ಲಿ ಹೀರೋಯಿನ್ದು ಯಾವುದೋ ಕ್ಲಾತ್ ಇರುತ್ತೆ. ಅಯ್ಯೋ ಅಂದ್ಕೊಂಡು ಹೀರೋಯಿನ್ ಸರಿಯಾದ ಲೂಸ್ ಅಂದ್ಕೊಂಡು ಹೋಗ್ಬೇಕಾದ್ರೆ ಹೀರೋ ಇದ್ದವನು ನಿಂತ್ಕೋ, ವೈಫೈ ಪಾಸ್ವರ್ಡ್ ಹೇಳು ಅಂತ ಕೇಳ್ತಾನೆ. ಅದಕ್ಕೆ ಹೀರೋಯಿನ್ನು ನಾನು ಒಂದೇ ಸತಿ ಹೇಳೋದು ಅಂತ MQDQXYGYQYKLKLSYS 24678 ಅಷ್ಟೇ ಹೇಳಿದೆ ಅಂತಾಳೆ. ಅದಕ್ಕೆ ಹೀರೋ ಏನೋ ಪಾಸ್ವರ್ಡ್ ಇದಾ, ಹೆಂಗೆ ನೆನ್ಪಿಟ್ಕೊಳ್ಳೋದು ನಾನು ಅನ್ಕೋತಾನೆ. ಹೀರೋಯಿನ್ ಇದ್ದವಳು ಇದನ್ನು ನೆನ್ಪಿಟ್ಕೊಳ್ಳೋಕ್ಕಾಗಲ್ವ ಪೆದ್ದ ಅಂದ್ಕೊಂಡು ಹೋಗ್ತಾಳೆ. ಅವ್ರ ಮಾಮ ಬಂದು ಇಲ್ಲಿ ನೋಡು ಝೀಲು, ವೈಫೈ ಪಾಸ್ವರ್ಡ್ ನಿನಗೆ ಯಾವಾಗಲೂ ನೆನಪಿರೋ ಥರ ಹೇಳ್ತೀನಿ ಕೇಳಿಸ್ಕೊ ಅಂತ ಡ್ಯಾನ್ಸ್ ಮಾಡಿ ಹಾಡು ಹೇಳೋ ಥರ ಹೇಳ್ತಿರ್ತಾರ. ಹೀರೋನು ನೋಡೋ ಅಷ್ಟು ನೋಡಿ ಡೋರ್ ಕ್ಲೋಸ್ ಮಾಡಿಬಿಡ್ತಾನೆ. ರೂಮಲ್ಲಿರೋ ಹೀರೋಯಿನ್ ಫೋಟೋ ನೋಡಿಕೊಂಡು ಸ್ಮೈಲ್ ಮಾಡ್ತಿರ್ತಾನೆ. ಫೋನಲ್ಲಿ ಟೈಪ್ ಮಾಡ್ತಿರ್ತಾನೆ. ನಾನು ಇವತ್ತು ನನ್ನ ಓಲ್ಡ್ ಫ್ರೆಂಡ್ ನೋಡಿದೆ, ಬಟ್ ಅವಳು ನನ್ನನ್ನು ಮರ್ತೋಗಿದ್ದಾಳೆ ಅನಿಸುತ್ತೆ ಅಂತ ಕಳಿಸ್ತಾನೆ. ಹಾಗೆ ಚಿಕ್ಕವರು ಇದ್ದಾಗ ನಮ್ಮ ಹೀರೋಯಿನ್ ಜೊತೆ ಇದ್ದಿದ್ದನ್ನೆಲ್ಲ ನೆನ್ಪು ಮಾಡ್ಕೊಳ್ತಾ ಇರ್ತಾನೆ. ಹೀರೋಗೆ ಚಿಕ್ಕ ವಯಸ್ಸಿಂದನೇ ಸಾಂಗ್ ಮ್ಯೂಸಿಕ್ ಅಂದರೆ ತುಂಬ ಇಷ್ಟ ಇರುತ್ತೆ. ಹೀರೋನ ಫ್ಯಾಮಿಲಿ ಗ್ರೂಪ್ಗೆ ಆ್ಯಡ್ ಮಾಡಿರ್ತಾರೆ. ಈ ಕಡೆ ಹೀರೋಯಿನ್ನು ಯಾವುದೋ ಶೋ ನೋಡ್ತಿರ್ತಾಳೆ. ಅದರಲ್ಲಿರೋ ಲೀಡ್ ಆ್ಯಕ್ಟರ್ನ ನೋಡಿ ಎಷ್ಟು ಕೂಲಾಗಿದ್ದಾನೆ ಅಂದ್ಕೊಂಡೆ ಈ ಸೀನ್ ಚೆನ್ನಾಗಿದೆ ಅಂದ್ಕೊಂಡು ಪಾಸ್ ಮಾಡ್ತಾಳೆ. ಅಲ್ಲೇ ಲೀಡ್ ಆ್ಯಕ್ಟರ್ ಹಿಂದೆನೇ ನಮ್ಮ ಹೀರೋ ನಿಂತಿರ್ತಾನೆ. ಅದನ್ನು ನೋಡಿ ಹೀರೋಯಿನ್ನು ಶಾಪ್ಗೆ ಓಡಿ ಬರ್ತಾಳೆ. ಅಲ್ಲಿ ಅವನ ಪೋಸ್ಟರ್ ಇರುತ್ತೆ. ಅದನ್ನು ನೋಡಿ ಲಿನ್ಸುಲು ಆ್ಯಕ್ಟರಾ ಅಂದ್ಕೊತಾಳೆ. ಇಲ್ಲಿಗೆ ಫಸ್ಟ್ ಎಪಿಸೋಡ್ ಮುಗಿಯುತ್ತೆ. ನೆಕ್ಸ್ಟ್ ಎಪಿಸೋಡಲ್ಲಿ ಹೀರೋಯಿನ್ ಫ್ರೆಂಡ್ಸ್ ಆಗ್ತಾರಾ, ಏನಾಗುತ್ತೆ ಅಂತ ನೆಕ್ಸ್ಟ್ ಎಪಿಸೋಡಲ್ಲಿ ನೋಡೋಣ. ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋ ಅಲ್ಲಿ ಸಿಗೋಣ. ಥ್ಯಾಂಕ್ ಯು.